ಆದರೆ ದಟ್ಟಗಳ್ಳಿ 130/3 ಅದರಲ್ಲಿ 9 ಕುಂಟೆ ಅಂತ ಹೇಳಿದ್ದಾರೆ ನನ್ನ ಹೆಸರಲ್ಲಿ. ಆ ದಟ್ಟಗಳ್ಳಿ 130/3 ಯಾರ ಹೆಸರಲ್ಲಿ ಇದೆ ಅನ್ನೋ ಕಾಪಿನ ನಿಂತಲ್ಲಿ ಕೊಟ್ಟಿದ್ದೀನಾ? ತಲುಪಿದೆಯಾ ನೋಡಿ? ಜೈರಾಮ್ ಕೊಟ್ಟಿಲ್ವಾ? ಆ ಕಡೆ ಎಲ್ಲ ಕೊಟ್ಟಿಲ್ಲ. ಆ ಕಡೆ ಬನ್ನಿ. ಅದರಲ್ಲಿ ಇರೋದು ಎಕ್ಸ್ಟೆಂಟ್ ಎಷ್ಟು, ಅದು ಅನ್ಯಕ್ರಾಂತ ಆಗಿದೆ, ಕಮರ್ಷಿಯಲ್ ಅಲ್ನೇಷನ್ ಆಗಿದೆ, ಅದು ಬಹಳಷ್ಟು ಚರ್ಚೆ ಆಗಿದೆ, ಎಂಕ್ವೈರಿ ಆಗಿದೆ. ಅದರಲ್ಲಿ ಖರಾಬು ಇಲ್ಲ, ಗೋಮಾಳು ಇಲ್ಲ ಅಂತ ತೀರ್ಮಾನ ಆಗಿದೆ. ಅದು ಯಾರ ಹೆಸರಲ್ಲಿದೆ? ಇದರಲ್ಲಿ 50-50 ಏನು ಬರುತ್ತೆ ನಂಗೆ ಗೊತ್ತಿಲ್ಲ. ನಾನು ಶಿಫಾರಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಶಿಫಾರಸ್ಸಿನ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಭೋಗಾದಿ 170, 171, 173, 211, 2 ಎಕರೆ 11 ಗುಂಟೆ. ಇದಕ್ಕೂ ಕೂಡ ಸಾರಾ ಮಹೇಶ್ ಅವರು ಶಿಫಾರಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಜನ ಸ್ವಲ್ಪ ಆರಾಮಾಗಿರಪ್ಪ ಅಂತೇಳಿ ರೆಸ್ಟ್ ಕೊಟ್ಟು 1 ವರ್ಷ ಹತ್ರ 14 ತಿಂಗಳಾಯ್ತಾ, 4 ತಿಂಗಳಾಯ್ತಾ. ನಾನೆಲ್ಲಿ ಶಿಫಾರಸ್ ಮಾಡಕ್ ಸಾಧ್ಯ? ನಾನೇನು ಮೂಡ ಮೆಂಬರಾ? ಆಯ್ತು ಹೋಗ್ಲಿ, ಮಾಜಿ ಮಂತ್ರಿ ಅಂತೇಳಿ ಏನಾರು ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಅದು ಯಾವ ಶಿಫಾರಸ್ ಮಾಡಿದೀನಿ ಅಂತ ಆ ಪತ್ರನಾರು ಬಿಡುಗಡೆ ಮಾಡಿ. ಈ ತರ ನೀವು ಒಬ್ಬ ನಗರಾಭಿವೃದ್ಧಿ ಸಚಿವರು ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಹೇಗೆ ಸಾಧ್ಯ? ಆಮೇಲೆ ಯಾರ್ಯಾರನ್ನ ಇಲ್ಲಿ ಹೆಸರು ಹೇಳಿದಿರಿ ಒಂದು ತನಿಖೆ ಮಾಡಿಸಿ. ಯಾರ್ಯಾರು ದೂರವಾಣಿನಲ್ಲಿ ಮಾತಾಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಸತಿ ಪ್ರಾಧಿಕಾರಕ್ಕೆ ಹೋಗಿದ್ದಾರೆ, ಯಾರ್ಯಾರು ರೈತರ ಹತ್ರ ಭೂಮಿನ ಎಷ್ಟೆಷ್ಟನ್ನ ತಗೊಂಡಿದ್ದಾರೆ, ಎಷ್ಟೆಷ್ಟು ನಿವೇಶನಗಳನ್ನು ಮಾರಾಟ ಆಗಿದೆ, ಯಾರ್ಯಾರು ಅವರ ಸಂಬಂಧಿಕರುಗಳ ಹೆಸರಿನಲ್ಲಿ ನೋಂದಾವಣಿಯಾಗಿದೆ, ಮಾರಾಟ ಆಗಿದೆ, ಇದೆಲ್ಲವನ್ನ ಒಂದು ತನಿಖೆ ಮಾಡಿಸಿ ಈ ರಾಜ್ಯದ ಜನತೆಗೆ ಸ್ಪಷ್ಟತೆ ಗೊತ್ತಾಗ್ಲಿ. ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮ ಕಣ್ಣು ಒರೆಸಕ್ಕೆ ರಾಜ್ಯದ ಜನತೆಗೆ ಒಂದೇನೋ ಹೇಳೋದು ಆಗದ್ ಬೇಡ. ನಾನು ಕೂಡ ನಿಮ್ಮ ಮೂಲಕ ಒತ್ತಾಯ ಮಾಡೋದು, ಇದಕ್ಕೊಂದು ತನಿಖೆ ಆಗ್ಲಿ. ಹತ್ತತ್ರ 1100 ಚಿಲ್ಲರೆ ಸೈಟು 50-50 ಆಗಿದೆ, ಕೊಟ್ಟಿದ್ದಾರೆ. ಇನ್ನು 500 ಚಿಲ್ಲರೆ ಸೈಟು ಭೂಮಿ ಇನ್ಸೆಂಟಿವ್ ಸ್ಕೀಮಲ್ಲಿ ಕೊಟ್ಟಿದ್ದಾರೆ. ಕುಮಾರಣ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂತರಾಜ್ ಅಂತೇಳಿ ಒಬ್ರು ನಗರಾಭಿವೃದ್ಧಿ ಆಯುಕ್ತರು ಇದ್ರು. ಆ ಸಂದರ್ಭದಲ್ಲಿ 10,000 ನಿವೇಶನಗಳನ್ನ ಸಿಡಿ ಮಾಡಿ ಪ್ರಾಧಿಕಾರದ
ಜವಾಬ್ದಾರಿನಲ್ಲಿ ಇಟ್ಟಿದ್ರು. ಅದರಲ್ಲಿ ಏನೇನಾಗಿದೆ ಅನ್ನುವಂಥದ್ದು ಈ ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಯಾರ ಇರಲಿ 50-50 ನಾನು ತಗೊಂಡಿದ್ದ ನಾನು ಬರ್ಕೊಟ್ಬಿಡ್ತೀನಿ. ಅದು ಯಾರ ಶಿಫಾರಸ್ ಅಂತ ಹೇಳಿದ್ರಲ್ಲ, ನಾನು ಅವ್ರಿಗೆ ಯಾರಿಗಾರ ಶಿಫಾರಸ್ ಮಾಡಿದ್ರೆ 50-50 ಆ ಶಿಫಾರಸ್ ಲೆಟ್ರ್ ಇದ್ರೆ ಆ ಸೈಟು ನನ್ನ ಶಿಫಾರಸ್ ಮೇಲೆ ಆ ರೈತರಿಗೆ ಅಲಾಟ್ ಆಗಿದ್ರೆ ಕಾನೂನು ಬಾಹಿರವಾಗಿ ಅದನ್ನು ವಾಪಸ್ಸು ನನ್ನ ಜವಾಬ್ದಾರಿಯಿಂದ ಪ್ರಾಧಿಕಾರದ ಹೆಸರು ಬರ್ಸ್ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.